ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ರಾಮ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಊಟಿಯಲ್ಲಿ ನಮ್ಮ ಸೆಕೆಂಡ್ ಡೇ ಹೇಗಿತ್ತು ನೋಡೋಣ ಬನ್ನಿ. ಮಾರ್ನಿಂಗ್ ಸ್ವಲ್ಪ ಬೇಗನೆ ಎದ್ದು ಫ್ರೆಶ್ ಅಪ್ ಆಗಿ ಊಟಿ ಆ್ಯಪಲ್ನ ಪರ್ಚೇಸ್ ಮಾಡಿದ್ವಿ ಅಲ್ಲ, ಆ ಊಟಿ ಆ್ಯಪಲ್ನ ತಿಂದ್ವಿ ಮಾರ್ನಿಂಗ್. ಅಲ್ಲೇ ಹೋಟೆಲಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಈಗ ಹೊರಡ್ತಾ ಇದ್ದೀವಿ. ಟುಡೇ ಊಟಿಯಲ್ಲಿ ಮೇನ್ ಪ್ಲೇಸಸ್ನ ಕವರ್ ಮಾಡಿಕೊಂಡು ಮನೆಗೆ ಹೊರಡೋ ಪ್ರೋಗ್ರಾಮು. ಬನ್ನಿ ಹೋಗೋಣ, ಹೇಗಿರುತ್ತೆ ನಮ್ಮ ಡೇ ಅಂತ ಹೇಳಿಬಿಟ್ಟು ನೋಡೋಣ. ಹಾಗೆ ಮಧ್ಯದಲ್ಲಿ ಹೋಗ್ತಾ ಟೀನ ಕುಡ್ಕೊಂಡು ಹೋದ್ವಿ ಹೋಟೆಲಲ್ಲಿ. ಇಲ್ಲಿನ ಟೀ ಏನೋ ಒಂಥರ ಡಿಫ್ರೆಂಟು, ಫುಲ್ ಡಾರ್ಕ್ ಕಲರ್ ಇರುತ್ತೆ. ಟೇಸ್ಟ್ ಓಕೆ, ಚೆನ್ನಾಗೇ ಇರುತ್ತೆ. ಕಾರಲ್ಲಿ ಸನ್ ರೂಫ್ ಎಂಜಾಯ್ ಮಾಡ್ಕೊಂಡು ಹೋಗೋದು ಅಂದರೆ ನಂಗೆ ತುಂಬಾ ಇಷ್ಟ. ಫುಲ್ ಹ್ಯಾಪಿ, ಫುಲ್ ಜೋರಾಗಿ ಬ್ರೀಸ್ ಇರುತ್ತಲ್ಲ, ತುಂಬಾ ಇಷ್ಟ ಆಯಿತು ಆ ಫೀಲು. ಫ್ರೆಂಡ್ಸ್, ಈ ರೋಡ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಆ ಕಡೆ ಈ ಕಡೆ ಎರಡೂ ಕಡೆನೂ ಟೀ ಗಿಡಗಳನ್ನೇ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ ವ್ಯೂ ಮಾತ್ರ. ಎಲ್ಲಿ ನೋಡಿದ್ರೂ ಟೀ ಗಿಡಗಳೇ ಇದೆ ನೋಡಿ. ಆ ಬೆಟ್ಟ ಟೈಪ್ ಇದೆ ಅಲ್ಲ, ಅಲ್ಲಿ ಎಲ್ಲಾನು ಟೀ ಗಿಡಗಳನ್ನೇ ಹಾಕಿದ್ದಾರೆ. ಫ್ರೆಂಡ್ಸ್, ಈಗ ನಾವು ಬೆಟ್ಟ ಹತ್ತುತ್ತಾ ಇದ್ದೀವಿ. ಫುಲ್ ಎಲ್ಲಾನು ಘಾಟ್ ಸೆಕ್ಷನ್ನೇ ಇದೆ ಇಲ್ಲಿ. ಯಾವ ಪ್ಲೇಸ್ ನೋಡಕ್ಕೆ ಹೋದ್ರೂ ಘಾಟ್ ಸೆಕ್ಷನಲ್ಲೇ ಹೋಗಬೇಕು ಅನ್ನೋ ಥರ ಆಗಿಬಿಟ್ಟಿದೆ. ನಾವು ಟುಡೇ ಹೋಗ್ತಾ ಇರೋದು ಫಸ್ಟ್ ಪ್ಲೇಸ್ ಬಂದುಬಿಟ್ಟು ಟೀ ಪಾರ್ಕ್ಗೆ ಈಗ ನಾವು ಹೋಗ್ತಾ ಇದ್ದೀವಿ. ಇದು ನಮ್ಮ ಹೋಟೆಲಿಂದ ಸ್ವಲ್ಪ ನಿಯರೆಸ್ಟಲ್ಲೇ ಇದೆ. ಒಂದು 15 ಮಿನಿಟ್ಸ್ ಆಗ್ಬೋದು ಅಷ್ಟೇ ಅಲ್ಲಿಂದ ಈ ಬೆಟ್ಟಕ್ಕೆ ಹೋಗೋಕ್ಕೆ. ಸೊ ನಾವು ಫಸ್ಟ್ ಇದನ್ನು ನೋಡಿಕೊಂಡು ನೆಕ್ಸ್ಟ್ ಪ್ಲೇಸಸ್ ನೋಡೋಕೆ ಹೋಗೋಣ ಅಂತ ಹೇಳಿಬಿಟ್ಟು ಒಂದೇ ಸರಿ ಹೋಟೆಲ್ನ ಚೆಕ್ಔಟ್ ಮಾಡಿ ಬಂದ್ವಿ. ನೋಡಿ ಮೇನ್ ಗೇಟ್. ಫ್ರೆಂಡ್ಸ್, ಇದು ಟೀ ಪಾರ್ಕ್ಗೆ ಮೇನ್ ಎಂಟ್ರೆನ್ಸು. ಒಳಗಡೆ ಹೋದರೆ ಪಾರ್ಕಿಂಗ್ ಪಕ್ಕದಲ್ಲೇ ಈ ಥರ ಒಂದು ಪಾರ್ಕ್ ಸಿಗುತ್ತೆ ನಮಗೆ. ಪಾರ್ಕ್ ಒಳಗಡೆ ನೋಡಿ ಎಷ್ಟು ಫ್ರೆಶ್ ಆಗಿರೋ ಫ್ಲವರ್ಸ್ ಇದೆ ಎಲ್ಲಾನು. ತುಂಬ ಡೇರಾ ಹೂಗಳೇ ಇತ್ತು. ಹಾಗೆ ಇನ್ನು ಸ್ವಲ್ಪ ಮುಂದೆ ಹೋದರೆ ಈ ಥರ ವ್ಯೂ ಪಾಯಿಂಟ್ ಟೈಪ್ ಇದೆ. ತುಂಬಾ ಚೆನ್ನಾಗಿತ್ತು ಗ್ರೀನರಿ ಅದನ್ನು ನೋಡೋಕ್ಕೆ. ಇಲ್ಲಿ ಒಂದು ಫೋಟೋ ಬೂತ್ ಟೈಪ್ ಅರೇಂಜ್ ಮಾಡಿದ್ದಾರೆ. ಇದು ನೋಡಿ, ನಾವು ಒಳಗಡೆ ಬಂದ್ವಲ್ಲ ಆ ಕಡೆ ಎಂಟ್ರೆನ್ಸ್ಗೆ ಮೇಲೆ ಇಲ್ಲಿ ಸ್ವಲ್ಪ ಇಳಿಜಾರಿದೆ. ಅಲ್ಲೂ ಕೂಡ ಫುಲ್ ಟೀ ಗಿಡಗಳೇನೇ ಇದೆ. ಫ್ರೆಂಡ್ಸ್, ನಾವು ಕೂಡ ಟೀ ತೋಟದೊಳಗಡೆ ಹೋದ್ವಿ. ಹಾಗೆ ಹುಡುಗಿರು ಎಲ್ಲೋದ್ರೂ ಸೆಲ್ಫಿ ಹುಚ್ಚ ಅಂದರೆ ಇದ್ದೇ ಇರುತ್ತೆ ಅಲ್ವಾ. ನನಗೂ ಹಾಗೆ ಫೋಟೋಸ್ ಮತ್ತು ವೀಡಿಯೋಸ್ನ ನನ್ನ ತಮ್ಮನಿಗೆ ರಿಕ್ವೆಸ್ಟ್ ಮಾಡಿಕೊಂಡು ತೆಗೆಸ್ಕೊಂಡೆ. ನಂಗೆ ಹಂಗೆ ತೆಗಿ ಅಂತ ಹೇಳಿಬಿಟ್ಟು ಪಾಪ ಅವನು ಅಡ್ಜಸ್ಟ್ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ತೆಗ್ದ. ತೋಟ ಆದರೆ ತುಂಬಾ ಚೆನ್ನಾಗಿತ್ತು. ಒಂದು 2 ಡೇಸ್ ಬ್ಯಾಕೇನೋ ಮಳೆ ಬಂದಿತ್ತು ಅಂತ ಹೇಳಿದ್ರು. ನೋಡೋಕ್ಕಾದ್ರೆ ತುಂಬ ಕಲರ್ಫುಲ್ಲಾಗಿತ್ತು. ಹಾಗೆ ಅದರ ಆಪೋಸಿಟ್ಟಲ್ಲಿ ಬಂದರೆ ಒಳಗಡೆ ಇಲ್ಲಿ ಒಂದು ಟೀ ಶಾಪ್ ಇತ್ತು. ಹಾಗೆ ಅಲ್ಲೇ ಟೀನ ಕೂಡ ಪ್ರಿಪೇರ್ ಮಾಡಿ ಕೊಡ್ತಾರೆ. ನಾವು ಬೇಕಂದರೆ ಅಲ್ಲೂ ಕೂಡ ಟೀನ ಪರ್ಚೇಸ್ ಮಾಡ್ಬೋದು. ಹಾಗೆ ಇಲ್ಲಿ ನೋಡಿ, ಚಿಕ್ಕ ಮಕ್ಕಳು ಜೋಕಾಲಿ ಆಡ್ತಿದ್ದಾರೆ ಇಬ್ಬರೂ. ನಮ್ಮ ಮಿಲ್ಕಿನೂ ಹೋಗಿ ಜಾಯಿನ್ ಆಗ್ತಾ ಇದ್ದಾಳೆ. ನನಗೆ ಈ ಥರ ಟೀ ಎಸ್ಟೇಟಲ್ಲಿ ಫೋಟೋಸ್ನ ತೊಗೋಬೇಕು ಅಂತ ಹೇಳಿಬಿಟ್ಟು ಒಂದು ಡ್ರೀಮ್ ಇತ್ತು. ಲಕ್ಕಿಯಾಗಿ ಇಲ್ಲಿ ಆ ಫೆಸಿಲಿಟಿ ಕೂಡ ಅವೈಲಬಲ್ ಇತ್ತು. ಫೋಟೋಶೂಟು ಅವರೇ ಕಾಸ್ಟ್ಯೂಮ್ ಕೊಡ್ತಾರೆ, ಹಾಗೆ ಫೋಟೋಸ್ನೂ ಕೂಡ ಅವರೇ ತೆಗಿತಾರೆ. ನಾವು ಅಮೌಂಟ್ ಪೇ ಮಾಡಬೇಕಾಗಿರುತ್ತೆ ಅಷ್ಟೇ. ಸೊ ನಾನು ಕೂಡ ಅಮೌಂಟ್ನ ಪೇ ಮಾಡಿ ಆ ಡ್ರೆಸ್ನ ವೇರ್ ಮಾಡಿದೆ. ಹೇಗಿದೆ ನನ್ನ ಲುಕ್ಕು? ಹಾಗೆ ನಾನು ಫೋಟೋಸ್ನ ಶೇರ್ ಮಾಡ್ತೀನಿ ನೋಡಿ, ಅವ್ರು ತೆಗೆದಿರೋ ಫೋಟೋಸ್ ಯಾವ ಥರ ಇದೆ ಅಂತ ಹೇಳಿಬಿಟ್ಟು. ಇದು ಕಂಪ್ಲೀಟ್ ನ್ಯಾಚುರಲಾಗಿ ಕಾಣುತ್ತೆ ಫಸ್ಟ್ ಒಂದು ಪಿಕ್. ಈ ಫೋಟೋಸ್ ಆದರೆ ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಕ್ಚುಲಿ ನಾನಿಲ್ಲಿ ಫೋಟೋಶೂಟ್ ಇರಲ್ಲ ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಸಡನ್ನಾಗಿ ನೋಡಿದಾಗ ಗೊತ್ತಾಯಿತು ಇಲ್ಲಿ ಫೋಟೋಶೂಟ್ ಕೂಡ ಅವೈಲಬಲ್ ಇದೆ ಅಂತ ಹೇಳಿಬಿಟ್ಟು. ಸೊ ನಾನು ಕೂಡ ಟ್ರೈ ಮಾಡಿದೆ. ನನಗಂತೂ ಕಂಪ್ಲೀಟ್ ಹ್ಯಾಪಿ ಆಯಿತು ಟುಡೇ. ಫ್ರೆಂಡ್ಸ್, ಹಾಗೆ ನಾನು ನಮ್ಮ ಅಕ್ಕ ಬಾವಗೆ ಏನು ಗಿಫ್ಟ್ ಮಾಡಿದೆ ಅಂತ ಹೇಳಿಬಿಟ್ಟು ನಿಮಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಅವರು ವೇರ್ ಮಾಡಿದಾರಲ್ಲ ಡ್ರೆಸ್ಸು, ಕಪಲ್ ಟೀ ಶರ್ಟ್ಸ್, ಅದನ್ನು ನಾನು ಗಿಫ್ಟ್ ಮಾಡಿದ್ದೆ. ಹೇಗಿದೆ ಅಂತ ಹೇಳಿಬಿಟ್ಟು ಕಾಮೆಂಟ್ ಮಾಡಿ. ಫೋಟೋ ಫ್ರೇಮ್ಸು ಆ ಥರ ಏನಾದರೂ ಕೊಡೋಣ ಅಂತ ಹೇಳಿದ್ರೆ ಅದೆಲ್ಲನೂ ಆಲ್ರೆಡಿ ಕೊಟ್ಬಿಟ್ಟಿದ್ದೆ. ಈ ಸರಿ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಥಿಂಕ್ ಮಾಡಿದಾಗ ನನಗೆ ಈ ಐಡಿಯಾ ಬಂತು. ಟೀ ಶರ್ಟ್ಸ್ ಕೊಡ್ಬೋದಲ್ಲ, ಕಪಲ್ ಟೀ ಶರ್ಟ್ಸ್ ಅಂತ ಹೇಳಿಬಿಟ್ಟು ಅದನ್ನು ತೊಗೊಂಡೆ. ಹಾಗೆ ಊಟಿಗೆ ಬಂದುಬಿಟ್ಟು ಟೀ ಪೌಡರ್ನ ತೊಗೊಂಡು ಹೋಗದೇ ಇದ್ದರೆ ಹೇಗೆ, ಇಲ್ಲಿ ಟೀನ ಟೇಸ್ಟ್ ಮಾಡಿಬಿಟ್ಟು ಹಾಗೆ ಯಾವ್ದು ಚೆನ್ನಾಗಿದೆ ಅಂತ ಹೇಳಿ ನೋಡಿಕೊಂಡು ಟೀ ಪೌಡರ್ನ ಕೂಡ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ.
ಹಾಗೆ ಹೋಗಬೇಕಾದ್ರೆ ರೋಡಲ್ಲಿ ನೋಡಿ ಎಲ್ಲನೂ ಹಣ್ಣುಗಳು ಇದು ಎಲ್ಲನೂ ಅಂಗಡಿಗಳು ಕಾಣಿಸ್ತು. ಸೊ ಅಲ್ಲಿ ಹೋಗ್ಬಿಟ್ಟು ಕ್ಯಾರೆಟು ಬೇರೆ ಏನೋ ಹಣ್ಣುಗಳೆಲ್ಲನೂ ಇತ್ತಲ್ಲ, ಸೊ ಪರ್ಚೇಸ್ ಮಾಡೋಣ ಅಂತ ಹೇಳಿಬಿಟ್ಟು ಹೋದೆ. ಅಲ್ಲಿ ಹೋದ್ಮೇಲೆ ಫುಲ್ ಕನ್ಫ್ಯೂಸ್ ಆಗ್ತಿದೆ, ಕ್ಯಾರೆಟ್ ತೊಗೊಳ್ಳೋದಾ ಇದು ತೊಗೊಳ್ಳೋದಾ ಅಂತ ಹೇಳಿಬಿಟ್ಟು. ಆ ಕನ್ಫ್ಯೂಷನಲ್ಲೇ ಅವ್ರು ಏನು ಹೇಳಿದ್ರೆ ಅದನ್ನು ಎಲ್ಲನೂ ತೊಗೊಂಡೆ. ಇವ್ರು ಒಂದ್ಸರಿ ಕ್ಯಾರೆಟ್ ತೊಗೊ ಅಂತಾರೆ, ಒಂದ್ಸರಿ ಇನ್ನೊಂದು ತೊಗೊ ಅಂತ ಹೇಳ್ತಾರೆ. ಸೊ ಅವ್ರನ್ನ ಕೇಳಿಕೊಂಡು ಯಾವ್ದು ಬೇಕಂತ ಹೇಳಿಬಿಟ್ಟು ಅವ್ರಿಗೆ ತೊಗೊಂಡು ಮತ್ತು ಕ್ಯಾರೆಟ್ನ ಕೂಡ ತೊಗೊಂಡೆ. ಇದು ಏನೋ ಒಂಥರ ಡಿಫ್ರೆಂಟ್ ಹಣ್ಣು, ಫುಲ್ ರೆಡ್ ಕಲರಲ್ಲಿದೆ. ಅವ್ರು ಏನೋ ಹೆಸರು ಹೇಳಿದ್ರು, ಬಟ್ ನಾನು ಅದು ಮರ್ತೆ. ಊಟಿಯಲ್ಲಿ ಕ್ಯಾರೆಟ್ನ ತುಂಬಾ ಬೆಳೀತಾರೆ ಫ್ರೆಂಡ್ಸ್. ಎಲ್ಲಂದ್ರಲ್ಲೇ ನಮಗೆ ಹೊಲಗಳು ಕಾಣುತ್ತೆ, ಕ್ಯಾರೆಟ್ ಹೊಲಗಳು. ಅದಕ್ಕೆ ಈ ಥರ ರೋಡಲ್ಲಿ ಎಲ್ಲಿ ಸಿಕ್ಕರೆ ಅಲ್ಲಿ ಕ್ಯಾರೆಟ್ನ ಇಟ್ಟು ಮಾರ್ತಾ ಇರ್ತಾರೆ. ಹಾಗೆ ಅಲ್ಲಿ ಸ್ವೀಟ್ ಕಾರ್ನ್ ಇತ್ತು, ನಾವು ಸ್ವೀಟ್ ಕಾರ್ನ್ನ ಕೂಡ ನಾನು ತೊಗೊಂಡೆ. ಸ್ವೀಟ್ ಕಾರ್ನ್ ತಿನ್ಕೊಂಡು ಹಾಗೆ ಮುಂದೆ ಹೋಗ್ತಾ ಇದ್ದೀವಿ. ಈಗ ನೆಕ್ಸ್ಟ್ ನಮ್ಮ ಪಯಣ ಪೈನ್ ಫಾರೆಸ್ಟ್ ಕಡೆಗೆ. ಪೈನ್ ಫಾರೆಸ್ಟ್ ಕೂಡ ಸ್ವಲ್ಪ ನಿಯರೆಸ್ಟಲ್ಲೇ ಇರುತ್ತೆ. ಎಲ್ಲನೂ ಒಂದು 6 to 7 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿರುತ್ತೆ ಅಷ್ಟೇ. ಸೊ ಅಲ್ಲಿಗೆ ರೀಚ್ ಆದ್ವಿ. ಇದು ಮೇನ್ ಎಂಟ್ರೆನ್ಸು ಪೈನ್ ಫಾರೆಸ್ಟ್ಗೆ. ಒಳಗಡೆ ನೋಡಿ ಈ ಥರ ಫುಲ್ ಮರಗಳು. ಊಟಿಯಲ್ಲಿ ನಾವು ಯಾವುದೇ ಪ್ಲೇಸ್ಗೆ ಹೋದರೂ ಕೂಡ ಎಂಟ್ರೆನ್ಸ್ ಫೀ ಆದರೆ ಕಂಪಲ್ಸರಿ ಇರುತ್ತೆ. ಆ ಎಂಟ್ರೆನ್ಸ್ ಫೀಸಲ್ಲೇ ತಮಿಳ್ನಾಡು ಗೌರ್ಮೆಂಟ್ ತುಂಬ ಡೆವಲಪ್ ಆಗಿಬಿಡುತ್ತೆ ಅಂತ ಅನಿಸ್ತಿದೆ ನನಗೆ. ಎಷ್ಟು ಹೈಟ್ ಇದೆ ನೋಡಿ ಈ ಮರಗಳು, ತುಂಬಾ ಹೈಟ್ ಇತ್ತು. ನಮ್ಮ ಸ್ವೀಟಿ ಆದರೆ ಯಾವುದೋ ಒಂದು ರೀಲ್ಸ್ ಮಾಡೋಣ ಅಂತ ಹೇಳಿಬಿಟ್ಟು ಹೇಳ್ಕೊಡ್ತಾ ಇದ್ಲು, ಈ ಥರ ಮಾಡೋಣ ಅಂತ ಹೇಳಿಬಿಟ್ಟು. ಅವಳ ಜೊತೆ ಆ ರೀಲ್ಸ್ನ ಕೂಡ ಮಾಡಿಕೊಂಡು ಈಗ ಒಳಗಡೆ ಹೋಗ್ತಾ ಇದ್ದೀವಿ ಮುಂದೆ. ಎಲ್ಲಿ ನೋಡಿದ್ರೂ ಮರಗಳೇ ಇದೆ ನೋಡಿ, ಕಂಪ್ಲೀಟ್ ಹೈಟಾಗಿದೆ. ಫ್ರೆಂಡ್ಸ್, ಇದು ಮೈನ್ ಶೂಟಿಂಗ್ ಸ್ಪಾಟು. ಇಲ್ಲಿ ಬೇಜಾನ್ ಮೂವೀಸ್ನ ಶೂಟ್ ಮಾಡಿದ್ದಾರೆ. ಕನ್ನಡ ಮೂವೀಸ್, ತೆಲುಗು ಮೂವೀಸ್, ಹಾಗೆ ಬಾಲಿವುಡ್ ಮೂವೀಸ್ ಕೂಡ ಶೂಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಈ ಪ್ಲೇಸು. ಈಗ ಟ್ರೆಂಡಿಂಗ್ ಅಂತ ಹೇಳಿದ್ರೆ ನಾವು ಹೋಗಿದ್ದ ದಿನವೇ ಪ್ರೀ ವೆಡ್ಡಿಂಗ್ ಶೂಟ್ಸ್ಗೆ ತುಂಬ ಜನ ಇಲ್ಲಿ ಬಂದು ಪ್ರೀ ವೆಡ್ಡಿಂಗ್ ಶೂಟ್ನ ಮಾಡಿಸ್ಕೋತಾ ಇದ್ರು. ತುಂಬಾ ಚೆನ್ನಾಗಿತ್ತು. ಈ ಮರಗಳಿಂದ ಇನ್ನು ಸ್ವಲ್ಪ ಮುಂದೆ ಹೋದರೆ ಒಂದು ಲೇಕ್ ಇದೆ ಅಲ್ಲೇನೆ. ಎಷ್ಟು ಚೆನ್ನಾಗಿದೆ ನೋಡಿ ಲೇಕ್. ವ್ಯೂ ಪಾಯಿಂಟ್ ಆದರೆ ತುಂಬಾ ಚೆನ್ನಾಗಿದೆ. ಈ ಪ್ಲೇಸಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದರೆ ಸ್ವರ್ಗನೇ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ. ಅದಕ್ಕೆ ಹೇಳ್ತಾರೇನೋ ಊಟಿನ ಭೂಲೋಕದ ಸ್ವರ್ಗ ಅಂತ ಹೇಳಿಬಿಟ್ಟು. ಇಲ್ಲಿಗೆ ಬಂದಾದಮೇಲೆ ಅನ್ನಿಸ್ತು ನನಗೆ ಅದು ನಿಜ ಅಂತ ಹೇಳಿಬಿಟ್ಟು. ಇಷ್ಟು ಬ್ಯೂಟಿಫುಲ್ ಸ್ಪಾಟ್ಗೆ ಬಂದುಬಿಟ್ಟು ಫೋಟೋಸ್ನ ತೊಗೊಳ್ದಿದ್ರೆ ಹೇಗೆ? ಹಾಗೆ ನಾವು ಡಿಫ್ರೆಂಟ್ ಪೋಸಸ್ನ ಕೊಟ್ಟು ಫೋಟೋಸ್ನ ಕೂಡ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಹಾಗೆ ಫ್ರೆಂಡ್ಸ್, ಇಲ್ಲಿ ಇಷ್ಟೊಂದು ನೀರಿತ್ತಲ್ಲ, ಅಲ್ಲಿ ಕುತ್ಕೊಂಡು ಆಟ ಆಡಿಲ್ಲ ಅಂದರೆ ಏನೋ ಒಂಥರ ಫುಲ್ಫಿಲ್ ಅನಿಸಿಲ್ಲ ನನಗೆ. ಸೊ ಅಲ್ಲಿ ಕೂಡ ಹೋಗಿ 1-2 ಸರಿ ನೀರಲ್ಲಿ ಆಟ ಆಡಿದ್ದಾಯಿತು. ಫ್ರೆಂಡ್ಸ್, ಹಾಗೆ ಇಲ್ಲಿ ಈ ಪೈನ್ ಫಾರೆಸ್ಟಲ್ಲೇ ಒಂದೇ ಉಸಿರಂತೆ ನಿಂದು ನೀನು ನಾನು ಅನ್ನೋ ಹಾಡು ಕೂಡ ಶೂಟ್ ಮಾಡಿರೋದು. ಹಾಗೆ ತೆಲುಗಲ್ಲಿ ಸಂತೋಷಮ್ ಅಂತ ಹೇಳಿಬಿಟ್ಟು ನಾಗಾರ್ಜುನ ಸರ್ ಅವ್ರದ್ದು ಮೂವಿ ಕೂಡ ಇಲ್ಲೇ ಶೂಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಈ ಸ್ಪಾಟು. ನೀವು ಊಟಿಗೆ ಬಂದರೆ ಮಿಸ್ ಮಾಡದೆ ಈ ಸ್ಪಾಟ್ನ ನೋಡಿ. ಹಾಗೆ ನೆಕ್ಸ್ಟ್ ಲೊಕೇಶನ್ ಬಂದುಬಿಟ್ಟು ಇದು ವೆನ್ಲಾಕ್ ಡೌನ್ಸ್ ಅಂತ ಹೇಳಿಬಿಟ್ಟು. ಇದು ಕೂಡ ಅಲ್ಲಿಂದ ಒಂದು 6 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿರುತ್ತೆ ಅಷ್ಟೇ. ಬಟ್ ನಾವು ಹೋಗಿದ್ದ ದಿನ ಟೆಕ್ನಿಕಲ್ ಎರರಿಂದ ಕ್ಲೋಸ್ ಮಾಡಿದರು. ಸೊ ನೆಕ್ಸ್ಟ್ ಲೊಕೇಶನ್ಗೆ ಬಂದ್ವಿ ನಾವು. ವೆನ್ಲಾಕ್ ಡೌನ್ಸ್ನ ನೋಡಿಲ್ಲ. ಹಾಗೆ ನಾವು ಪೈಕರ ವಾಟರ್ ಫಾಲ್ಸ್ಗೆ ಬಂದ್ವಿ. ಅದು ಕೂಡ ಅದೇ ರೋಡಲ್ಲೇ ಬರುತ್ತೆ. ಅದು ಕೂಡ ಒಂದು 5-6 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿರುತ್ತೆ ಅಷ್ಟೇ ಅಲ್ಲಿಂದ. ಪೈಕರ ವಾಟರ್ ಫಾಲ್ಸ್ ಹತ್ರ ಇಲ್ಲಿ ಮೇನ್ ರೋಡ್ ಹತ್ರನೇ ವೆಹಿಕಲ್ಸ್ನ ಪಾರ್ಕ್ ಮಾಡಿಬಿಟ್ಟು ಫಾಲ್ಸ್ ಹತ್ರ ನಡ್ಕೊಂಡು ಹೋಗಬೇಕು. ಅಲ್ಲಿ ಅಂಗಡಿಗಳೆಲ್ಲನೂ ತುಂಬಾ ಇದೆ. ನಾವು ಐಸ್ ಕ್ರೀಮ್ನ ತೊಗೊಂಡ್ವಿ. ಐಸ್ ಕ್ರೀಮ್ ತಿನ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ. ಮುಂದೆ ಹೋದಷ್ಟೂ ಇದೆ ರೋಡು. ಫೈನಲಿ ರೀಚ್ ಆದ್ವಿ. ಒಳಗಡೆ ಬಂದರೆ ಈ ಥರ ಇರುತ್ತೆ. ಇಲ್ಲಿಂದ ಕೆಳಗಡೆ ಹೋಗಬೇಕು. ಹತ್ರದಿಂದ ನೋಡಬೇಕಾದ್ರೆ ಇಲ್ಲಿಂದ ಕೆಳಗಡೆ ಇಳಿಬೇಕು. ನಾನು ಇಳಿತಾ ಇದ್ದೀನಿ. ನಮ್ಮ ಫ್ಯಾಮಿಲಿ ಎಲ್ಲರೂ ಮೇಲೇ ಹೋದರು. ಅಲ್ಲಿಂದನೇ ನೋಡ್ತೀವಿ, ವ್ಯೂ ಪಾಯಿಂಟ್ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು. ಬಟ್ ನಾನು ಸ್ವಲ್ಪ ಕೆಳಗಡೆ ಹೋಗ್ಬಿಟ್ಟು ನೋಡೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀನಿ.
ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಇದು ವ್ಯೂ ಪಾಯಿಂಟು ಫಾಲ್ಸು ತುಂಬಾ ಚೆನ್ನಾಗಿತ್ತು. ಹಾಗೆ ಕೆಳಗಡೆ ಹೋಗಿದ್ದೆ ಎಲ್ಲ ನೋಡ್ಕೊಂಬರೋಣ ಅಂತ ಹೇಳಿಬಿಟ್ಟು ಮೇಲೆ ಹತ್ತುವಷ್ಟೊತ್ತಿಗೆ ಫುಲ್ ಕಾಲೆಲ್ಲನೂ ಪೇಯ್ನ್ ಆಗ್ತಾಯಿತ್ತು. ಫ್ರೆಂಡ್ಸ್ ಇದು ಪೈಕರ ವಾಟರ್ ಫಾಲ್ಸು ಊಟಿಯಲ್ಲಿ 3rd ಲೊಕೇಶನ್ನು. ಇಲ್ಲಿ ಕೂಡ ತುಂಬಾ ಮೂವೀಸ್ನ ಶೂಟಿಂಗ್ ಮಾಡಿದ್ದಾರೆ. ತುಂಬಾ ಆಸಮ್ ಆಗಿದೆ ಪ್ಲೇಸ್ ಮಾತ್ರ ನೋಡೋಕ್ಕೆ. ಹಾಗೆ ಇಲ್ಲಿ ಇನ್ನು ಸ್ವಲ್ಪ ಮುಂದೆ ಹೋದರೆ ಬೋಟಿಂಗ್ ಕೂಡ ಇದೆ, ಪೈಕರ ಬೋಟಿಂಗ್. ಅಲ್ಲಿ ಕೂಡ ನಾವು ಬೋಟಿಂಗ್ ಹೋಗ್ಬೋದು. ಹಾಗೆ ಆ ಫಾಲ್ಸ್ನ ನೋಡಿಕೊಂಡು ಬರ್ತಾ ಮಧ್ಯ ರೋಡಲ್ಲಿ ಈ ಥರ ಒಂದು ವ್ಯೂ ಪಾಯಿಂಟ್ ಇತ್ತು. ಅಲ್ಲಿ ಸ್ವಲ್ಪ ಹೊತ್ತು ಇಳಿದು ಆ ಪ್ರಕೃತಿ ಸೌಂದರ್ಯನ ಎಂಜಾಯ್ ಮಾಡ್ಕೊಂಡು ನಿಂತ್ಕೊಂಡಿದ್ವಿ. ತುಂಬಾ ಚೆನ್ನಾಗಿ ಅನಿಸ್ತು ಈ ಥರ ಎಕ್ಸ್ಪೀರಿಯನ್ಸಸ್ಸು. ಫ್ರೆಂಡ್ಸ್ ಅಲ್ಲಿ ವ್ಯೂ ಪಾಯಿಂಟ್ನ ನೋಡಿಕೊಂಡು ಮುಂದೆ ಬಂದರೆ ಒಂದು ಸಿಟಿ ಬಂತು. ಸ್ವಲ್ಪ ಮಧ್ಯಾಹ್ನ ಲೇಟೇ ಆಗಿತ್ತು, 1-2 o'clock ಹಂಗಾಗಿತ್ತು. ಸೊ ನಾವು ಊಟ ಮಾಡೋಣ ಅಂತ ಹೇಳಿಬಿಟ್ಟು ಬಂದ್ವಿ ಹೋಟೆಲ್ಗೆ. ಇದು ಉಡುಪಿ ಹೋಟೆಲ್ಲು, ಪ್ಯೂರ್ ವೆಜ್ಜು. ಸೊ ನಾವು ಸೌತ್ ಇಂಡಿಯನ್ ಮೀಲ್ಸ್ನ ತೊಗೊಂಡಿದ್ವಿ. ಟೇಸ್ಟ್ ಹೇಗಿರುತ್ತೆ ನೋಡೋಣ ಬನ್ನಿ. ಐಟಮ್ಸ್ ಆದರೆ ಕಲರ್ಫುಲ್ಲಾಗಿ ಕಾಣ್ತಿದೆ, ನೋಡಿದ್ರೇ ತಿನ್ನೋ ಸಂತೋಷ ಆಗಿಬಿಡ್ತಾ ಇದೆ. ಬಟ್ ಟೇಸ್ಟ್ ತಿಂದಾದಮೇಲೆ ಹೇಳ್ತೀನಿ ಯಾವ ಥರ ಇತ್ತು ಅಂತ ಹೇಳಿಬಿಟ್ಟು. ನಮ್ಮ ಮಿಲ್ಕಿ ಮೇಡಮ್ ಅವರು ಹಪ್ಳನ ತಿಂತಾ ಇದ್ದಾರೆ. ಫ್ರೆಂಡ್ಸ್ ಹಪ್ಳ ಇದೆ, ಹಾಗೆ ಒಂದು ಚಪಾತಿ ರೈಸ್ ಇದೆ. ನಮ್ಮ ಮಿಲ್ಕಿಗಾಗಲೇ ಇಲ್ಲೂ ಕೂಡ ನ್ಯೂ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಯಾರಿಗೋ ಒಬ್ರಿಗೆ ಮಾತಾಡಿಸ್ತಾನೆ ಇರಬೇಕು. ಸೊ ಪಕ್ಕದಲ್ಲಿರೋರಿಗೆ ಮಾತಾಡ್ತಾ ಇದ್ಲು ಅವಳು. ಅಲ್ಲಿ ಊಟ ಮಾಡಿಕೊಂಡು ಈಗ ಹೊರಡ್ತಾ ಇದ್ದೀವಿ ನೆಕ್ಸ್ಟು ಊರಿನ ಕಡೆಗೆ. ಬರ್ತಾ ರೋಡಲ್ಲಿ ನೋಡಿ ಇದು ಮುದುಮಲೈ ಫಾರೆಸ್ಟ್ ಏರಿಯಾ. ಅಲ್ಲಿ ಒಂದು ಆನೆ ಕಾಣಿಸ್ತು ನಮಗೆ. ಬಟ್ ಅದು ಕ್ಲಿಯರಾಗಿ ತೋರ್ಸೋಕ್ಕಾಗ್ತಿಲ್ಲ, ಸ್ವಲ್ಪ ಲೈಟಾಗಿ ಕಾಣ್ತಾ ಇತ್ತು ಅಷ್ಟೇ. ಬನ್ನಿ ಮುಂದೆ ಯಾವ್ದಾದ್ರು ಪ್ರಾಣಿಗಳು ಕಾಣುತ್ತಾ ನೋಡೋಣ. ರೋಡಲ್ಲೇ ಕೋತಿಗಳೆಲ್ಲ ಕೂತಿದೆ. ಇಲ್ಲಿದೆ ನೋಡಿ ಇನ್ನೊಂದು ಆನೆ ಇದೆ. ಫುಲ್ ಎಷ್ಟು ದೊಡ್ಡದಾಗಿದೆ ನೋಡಿ ಆನೆ. ಈ ರೋಡಲ್ಲಿ ಹೋಗೋರು ಸ್ವಲ್ಪ ಹುಷಾರಾಗೇ ಹೋಗಬೇಕು. ಸ್ವಲ್ಪ ಸೌಂಡ್ ಜಾಸ್ತಿ ಆದ್ರೂ ರೋಡಿನ ಕಡೆಗೆ ಬಂದುಬಿಡುತ್ತೆ. ನೋಡಿ ಎಷ್ಟು ದೊಡ್ಡದಾಗಿದೆ ಆನೆ. ಹಾಗೆ ಮುಂದೆ ಹೋದರೆ ನೋಡಿ ನವಿಲು ಕಾಣಿಸ್ತು ಮತ್ತು ನಮಗೆ. ಇಲ್ಲಿ ನೋಡಿ ಎಷ್ಟೊಂದು ಕೋತಿಗಳಿದೆ. ಇದು ನಮ್ಮ ಕಡೆ ಇರೋ ಕೋತಿಗಳಿಗೂ ಈ ಕೋತಿಗಳಿಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ತುಂಬ ಬ್ಲ್ಯಾಕ್ ಇದೆ ಫೇಸ್ ಎಲ್ಲನೂ ಅದಕ್ಕೆ. ಈಗ ನಾವು ಬಂಡೀಪುರ ಫಾರೆಸ್ಟ್ ಏರಿಯಾಗೆ ಎಂಟರ್ ಆದ್ವಿ. ಇಲ್ಲೂ ಕೂಡ ನೋಡಿ 2-3 ಇದೆ ನೋಡಿ ನವಿಲು. ಅಲ್ಲಿ ಸ್ವಲ್ಪ ಮುಂದೆ ಬಂದುಬಿಟ್ಟು ನಮ್ಗೆ ತೊಗೊಂಡಿದ್ವಲ್ಲ ಕೇಕು, ಅದು ಯಾರೂ ತಿಂದಿರಲಿಲ್ಲ ಅಲ್ಲಿರೋ ಕೋಲ್ಡ್ಗೆ. ಸೊ ಇಲ್ಲಿ ಬಂದುಬಿಟ್ಟು ಗಾಡಿ ಸೈಡ್ಗೆ ಹಾಕಿ ಒಂದು ಕೇಕ್ನ ತಿಂದ್ಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ಕೇಕ್ನ ತಿಂತಾಯಿದ್ದೀವಿ. ಫ್ರೆಂಡ್ಸ್ ಊಟಿ ಟ್ರಿಪ್ ತುಂಬಾ ಚೆನ್ನಾಗಿತ್ತು. 2 days ಯಾವ ಥರ ಕಳೆದೋಯ್ತು ಕೂಡ ಗೊತ್ತಾಗಿಲ್ಲ ನಮಗೆ. ತುಂಬಾ ಎಂಜಾಯ್ ಮಾಡಿದ್ವಿ. ಯಾರೆಲ್ಲ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಆಲ್.